ನಮಸ್ಕಾರ ರೈತ ಬಾಂಧವರೇ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೃಷಿಗಾಗಿ ಮಾಹಿತಿ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆಲ್ಲ ನಿಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಇವತ್ತಿನ ವಿಷಯ ಬಂದ್ಬಿಟ್ಟು ನೀವು ತಮ್ಮನೇಲು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿನ ವಿಷಯ ಅಡಿಕೆಯಲ್ಲಿ ನುಗ್ಗಿ ಸರಿನಾ ತಪ್ಪು ಅನ್ನುವಂತ ವಿಚಾರದ ಮೇಲೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಒಂದು ಅನುಭವ, ನಾನು 2 ವರ್ಷದಿಂದ ಈ ಒಂದು ನುಗ್ಗಿಯನ್ನ ಬೆಳೀತಾ ಇದ್ದೀನಿ. ಈಗ 2 ವರ್ಷದ ಕಟಾವು ಮುಗಿದೈತೆ, ಈಗ 3ನೇ ವರ್ಷಕ್ಕೆ ಕಾಲಿಟ್ಟತೆ. ಅದರ ಸಾಧಕ ಬಾಧಕಗಳನ್ನ ನಿಮ್ಮೊಂದಿಗೆ ಚರ್ಚಿಸ್ಬೇಕು, ನಿಮ್ಮೊಂದಿಗೆ ಅಭಿಪ್ರಾಯನ ಹಂಚ್ಕೊಬೇಕು ಅಂತಂದೇಳಿ ನಾನು ಇವತ್ತು ವಿಡಿಯೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಎಲ್ಲ ಸ್ನೇಹಿತರಿಗೂ ರೈತ ಬಾಂಧವರಿಗೂ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಬರ್ರಿ ಲೇಟ್ ಮಾಡೋದು ಬೇಡ, ಈ ಒಂದು ನುಗ್ಗಿ ಗಿಡದ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ರ 2 ಸಾರಿ ಕಟಾವಾಗೈತೆ ಈ ಒಂದು ನುಗ್ಗಿ ಗಿಡ. ಆದ್ರೂ ಉತ್ಕೃಷ್ಟವಾಗಿ ಬಂದೈತೆ. 2 ವರ್ಷದ ಬೆಳೆ ಇದು. ನೀವು ಬುಡಗಳನ್ನ ವೀಕ್ಷಣೆ ಮಾಡ್ಬೋದು. ನೋಡ್ರಿ ಎಷ್ಟು ಉದ್ದನೆಯಾಗಿ ಬುಡಗಳು ಇದಾವೆ ನೋಡ್ರಿ. ಸ್ನೇಹಿತರೆ, ನಾವೇನು ಯೂಟ್ಯೂಬರ್ಸ್ ಅಲ್ಲ, ಏನಲ್ಲ. ನಾನು ನಿಮ್ಮಂಗೆ ರೈತನೇ. ನಾನು 3 ಎಕರೆ ಅಡಿಕೆ ಹಾಕಿ ಅದರಲ್ಲಿ ನುಗ್ಗಿ ಹಾಕಿದ್ದೀನಿ. ನನಗೂ ಸುಮಾರು ಜನ ಹೇಳಿದ್ರು, ಅಡಿಕೆಯಲ್ಲಿ ನುಗ್ಗಿ ಹಾಕ್ಬೇಡ್ರಿ, ದರಿದ್ರ, ಅದು ಏನೇನೋ ಒಂದು ಮೂಢನಂಬಿಕೆಗಳು ಆಗಿರ್ಬೋದು, ಬೇರೆ ಬೇರೆ ಅಭಿಪ್ರಾಯಗಳಾಗಿರ್ಬೋದು. ಆದರೆ ನಾನು ಮಾಹಿತಿ ಸಂಗ್ರಹಿಸಿ ಅದು ಯಾವುದೇನು ಲೆಕ್ಕಿಸ್ದಂಗೆ ನಾನು ಹಾಕಿದ್ದೀನಿ. ಸತತವಾಗಿ 2 ಕಟ್ಟಿಂಗ್ ಮುಗಿದೈತೆ. ಈಗ 3ನೇದು ಬರ್ತಾ ಐತೆ. ಈಗ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ 2 ಕಟ್ಟಿಂಗ್ ಮುಗಿದೈತೆ. ಈಗ 3ನೇ ವರ್ಷ. ಈ ವರ್ಷ ಇಟ್ಕೊಬೇಕೋ ಬೇಡ ಅನ್ನುವಂತಹ ವಿಚಾರವನ್ನ ಮುಂದೆ ಮಾಡ್ತಾ ಹೋಗ್ತೀನಿ. ಈಗ ನೋಡ್ರಿ, ಇದು ಅಡಿಕೆಯಲ್ಲಿ ನುಗ್ಗಿ ಸರಿನಾ ತಪ್ಪು ಅನ್ನುವಂತ ಕೆಲವೊಂದು ರೈತ ಮಿತ್ರರ ಹತ್ರ ಬಹಳ ಗೊಂದಲ ಐತೆ. ಅದ್ರಾಗ ಹಾಕ್ಬೇಡಪ್ಪ, ಅದ್ರ ಸಾರ ಎಲ್ಲ ಎಳದ್ ಬಿಡ್ತತೆ, ಅದನ್ನ ಯಾಕೆ ಇಟ್ಕೊಂಡಿದೀನಿ, ಮೊದಲು ತೆಗೆದ್ಬಿಡು, 1ನೇ ವರ್ಷಕ್ಕೆ ತೆಗೆದು ಹಾಕು ಅನ್ನುವಂತ ಬಹಳ ನನ್ನ ರೈತ ಮಿತ್ರರು ನನಗೆ ಸಲಹೆ ಕೊಟ್ರು. ಮತ್ತೆ ವಿಷಯಗಳನ್ನ ತಿಳಿಸ್ತಾ ಹೋದು. ಅದಕ್ಕೆ ನನಗೆ ಸರಿ ಅನ್ನಿಸ್ತು, ನೋಡೋಣ ಅಂತಂದು ಹೇಳ್ಬಿಟ್ಟು ಕೆಲವು ತಜ್ಞರನ್ನ ಭೇಟಿ ಆಗಿಬಿಟ್ಟು ನಾನು ಅವ್ರ ಹತ್ರ ಮಾತುಕತೆ ನಡೆಸಿ, ಇಲ್ಲ ಅದಕ್ಕೂ ಏನು ತೊಂದರೆ ಆಗಲ್ಲ, ನೀವು ಹಾಕ್ಬೋದು ಮಾಡ್ಬೋದು ಅಂತಂದು ಹೇಳಿದ್ರು. ಸ್ನೇಹಿತರೆ, ನಾನು ಈ ಒಂದು ಅಡಿಕೆ ಗಿಡನ 8x8 ಅಡಿ ದಾಯಕ್ಕೆ ಹಾಕಿದ ಸ್ನೇಹಿತರೆ. 2 ಗಿಡದ ಮಧ್ಯ ಈ ಒಂದು ನುಗ್ಗಿಯನ್ನ ಹಾಕಿದ್ದೀನಿ ನೋಡ್ರಿ. ಈ 8 ಅಡಿ ಅಂತರ ಇರೋದ್ರಿಂದ ಆ ಕಡೆಗೆ 4 ಅಡಿ, ಈ ಕಡೆಗೆ 4 ಅಡಿ ಸುಲಭವಾಗಿ ಈ ಒಂದು ಅಂತರವನ್ನ ನುಗ್ಗಿ ಗಿಡಕ್ಕೆ ಸಿಗುತ್ತೆ ಸ್ನೇಹಿತರೆ. ಇದರ ಬೇರುಗಳು ಅಡಿಕೆ ಗಿಡಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ ಅನ್ನೋದಂತಹ ನನ್ನ ಅನಿಸಿಕೆ ಸ್ನೇಹಿತರೆ. 2 ವರ್ಷಕ್ಕೆ ನೋಡ್ರಿ ಬುಡ ಎಷ್ಟು ದಪ್ಪ ಬಂದತೆ. 2 ಕಟಿಂಗ್ ಆಗೈತಿ. ಇದು ಅಡಿಕೆ ಗಿಡ 4 ಅಡಿ ದೂರದಲ್ಲಿ ಇದಾವೆ. ಎರಡು ನುಗ್ಗಿ ಗಿಡದ ಮಧ್ಯದಲ್ಲಿ ನೋಡ್ರಿ ಸ್ನೇಹಿತರೆ, ಯಾವ ರೀತಿ ಅಡಿಕೆ ಗಿಡ 2 ವರ್ಷಕ್ಕೆ ಈ ತರ ಬಂದತ್ ನೋಡ್ರಿ. ಎಷ್ಟು ದಪ್ಪ ಆಗಿದೆ. 1, 2, 3 ಗಣ್ಣು, 4ನೇ ಗಣ್ಣಿಗಿದೆ, ಕಿರುಗಣ್ಣಿಗೆ ಬೀಳ್ತಾ ಐತೆ. ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ನೋಡ್ರಿ. ಎಲ್ಲ ಕಂಪ್ಲೀಟ್ ಆಗಿ ಯಾವ ರೀತಿ ಇದೆ ನೋಡ್ರಿ ಅಡಿಕೆ ಮರಗಳು. ಕಡಿಮೆ ನೀರಿನಲ್ಲೇನೆ ಈ ಒಂದು ನಿರ್ವಹಣೆಯನ್ನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ನುಗ್ಗಿ ಗಿಡ ಯಾವುದೇ ರೀತಿಯಾಗಿ ತೊಂದರೆ ಮಾಡಲ್ಲ ಸ್ನೇಹಿತರೆ. ನೀರು ಯಥೇಚ್ಛವಾಗಿ ಕೊಟ್ರು ನಡೀತತೆ, ಕೊಡದಿದ್ರು ನಡೀತತೆ. ಬಹಳ ಕಡಿಮೆ, ನನಗಂತೂ ನೀರಿಂದು ಬಹಳ ಸಮಸ್ಯೆ ಇತ್ತು ಸ್ನೇಹಿತರೆ. ನೀರು ಬರೇ 1.5 ಇಂಚು 1.25 ಇಂಚಿನಾಗೇನೆ 3 ಎಕರೆನ ನಾನು ಮೇಂಟೈನ್ ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದಿದ್ರೆ ನಾನು ಏನಾದ್ರು ನುಗ್ಗಿ ಹಾಕ್ಲಿಲ್ಲ ಅಂದಿದ್ರೆ 1800 ಗಿಡದಲ್ಲಿ
ಸುಮಾರು ಏನಿಲ್ಲ ಒಂದು 700ರಿಂದ 800 ಗಿಡನ ಓಕುವರಿ ಮಾಡ್ಕೊಬೇಕಾಗಿತ್ತು. ಅಂಥದ್ರಲ್ಲಿ ಬರೀ 40ರಿಂದ 50 ಗಿಡ ಮಾತ್ರ ಹೋದು ಫಸ್ಟ್ನೇ ವರ್ಷ. 2ನೇ ವರ್ಷ ಒಂದು 50-60 ಗಿಡ ಹೋದು. ಅದು ಎಲ್ಲ ಸುಳಿ ಬಿದ್ದು ಆ ಥರ ಆಗಿ ಅದು ಸ್ನೇಹಿತರೆ. ಅದು ಬಿಟ್ಟರೆ ಆ ನೀರು ಒಂದು ಸ್ವಲ್ಪ ಕಡಿಮೆ ಇರೋದಕ್ಕೆ, ಆದ್ರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಮಳೆ ಕಮ್ಮಿ ಸ್ನೇಹಿತರೆ, ಬಿಸಿಲು ಜಾಸ್ತಿ. ಅವಾಗ ಈ ಒಂದು ತಂಪಾದ ವಾತಾವರಣ ಅಡಿಕೆ ಗಿಡಗಳನ್ನ ಮಾಡ್ತೇವೆ. 2 ವರ್ಷದ ಅಡಿಕೆ ಗಿಡ ನೋಡ್ರಿ ಸ್ನೇಹಿತರೆ. ಇದು ಕಂಪ್ಲೀಟ್ ಆಗಿ ಎಷ್ಟು ಹೈಟ್ ಬೆಳೆದ ನೋಡಿ, ಸುಮಾರು ಒಂದು 10ರಿಂದ 15 ಅಡಿ ಗಣ್ಣು ನೋಡ್ರಿ ಸ್ನೇಹಿತರೆ. ಗಣ್ಣು ಎಷ್ಟು ಚಿಕ್ಕ ಇದಾವೆ ಈ ಒಂದು ನೋಡ್ರಿ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ, ಯಾವುದೇ ರೀತಿಯಾಗಿ ಅಡಿಕೆಗೆ ತೊಂದರೆ ಆಗಲ್ಲ ಸ್ನೇಹಿತರೆ. ನಾವೊಂದು ಗಮನಿಸ್ಬೇಕು, ಅದು ತಪ್ಪು ಸರಿನೋ ಗೊತ್ತಿಲ್ಲ, ನನ್ನ ಅನಿಸಿಕೆ ನಾನು ಹೇಳ್ತೀನಿ. ನುಗ್ಗಿ ಗಿಡಕ್ಕೆ ಏಕನಾಗಿ ಬೇರು ಹೋಗಿರುತ್ತೆ ಸ್ನೇಹಿತರೆ, ರೋಮ ಬೇರುಗಳು ಅಷ್ಟಾಗಿ ಇರಲ್ಲ. ಅದು ಮೇಲಿರ್ತಕ್ಕಂಥ ತೇವಾಂಶನ, ಆಳವಾಗಿರ್ತ ತೇವಾಂಶವನ್ನ ತಗೊಳುತ್ತೆ. ಮತ್ತೆ ಅಡಿಕೆ ಬೇರು ಮೇಲೆ ರೋಮ್ ಬೇರುಗಳು ಜಾಸ್ತಿ, ಅದು ಆಳಕ್ಕೂ ಹೋಗಲ್ಲ. 1 ಅಡಿ 1.5 ಅಡಿ, ಈಗಂತೂ ಚಿಕ್ಕಂತೂ 1-1.5 ಅಡಿ ಒಳಗೆ ಇರುತ್ತೆ. ರೋಮ್ ಬೇರುಗಳು ಇರುತ್ತೆ ಸ್ನೇಹಿತರೆ. ಅವಕ್ಕೆ ಬೇಗ ಅದನ್ನ ನೀರನ್ನ, ಆಹಾರವನ್ನು ಎಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಅಡಿಕೆ ಗಿಡಕ್ಕೆ ಇರುತ್ತೆ. ಅದರಿಂದ ತೊಂದರೆ ಆಗಿಲ್ಲ. ನೀವು ನೋಡ್ತಾ ಇದ್ದೀರಾ ನೋಡ್ರಿ, ಎಲ್ಲಾದ್ರೂ ಒಂದ್ ಸ್ವಲ್ಪ 2 ವರ್ಷದ ಅಡಿಕೆ ಗಿಡಗಳಿವು. ನಾನು ಮುಂದೆ ತೋಟನೆಲ್ಲ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಎಲ್ಲೆಲ್ಲಿನೂ ತೊಂದರೆ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ 2-3 ವರ್ಷದ ನಂತರ ನೀವು ನುಗ್ಗೆ ಗಿಡ ತೆಗೆದ್ರಿ ಅಂತಂದ್ರೆ, ಆಳವಾಗಿ ಬೇರು ಹೋಗಿರುತ್ತಲ್ಲ ಸ್ನೇಹಿತರೆ, ನೀವು ಗಿಡ ಕಿತ್ತ ತಕ್ಷಣ ಆ ಬೇರು ಕಟ್ಟಾಗುತ್ತಲ್ಲ, ಒಣಗೋಗುತ್ತೆ. ಅದು ಕೊಳತು ಅದು ಒಂಥರ ಟ್ಯೂಬ್ ಆದಂಗ ಆಗ್ಬಿಡುತ್ತೆ ಸ್ನೇಹಿತರೆ. ನೆಲದೊಳಗೆ ಟ್ಯೂಬ್ ಆದಂಗಾಗಿ ನೀವು ಹಾಕಿದಂತ ಗೊಬ್ಬರ, ನೀರು ಅದೆಲ್ಲ ಅದ್ರ ಒಳಗೋಗಿ ಶೇಖರಣೆಯಾಗಿ ಗಿಡಕ್ಕೆ ಮುಂದೆ ಒಳ್ಳೆ ಒಂದು ವಾತಾವರಣ ಕೊಡ್ತತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ, ಅನಿಸಿಕೆ. ಮತ್ತು ಇನ್ನೊಂದು 2ನೇದಾಗಿ ನೋಡ್ರಿ, ಗೊಬ್ಬರ ಹಂಗೆ ಕಡ್ದು ಹಾಕಿಬಿಟ್ಟು ರೋಟ್ರ್ ಹೊಡಿಸಿದೀನಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಡಿಕೆ ನುಗ್ಗೆ ತೋಟದಲ್ಲಿ ಕಟ್ಟಿಗೆ ನಿರ್ವಹಣೆ ಅಂತಕ್ಕಂಥ ಟೈಟ್ಲ್ ಕೊಟ್ಟು ಹಾಕಿದೀನಿ ನೋಡ್ರಿ. ರೋಟ್ರ್ ಹೊಡಿಸಿದೀನಿ 2 ಸಾರಿ ಕಂಪ್ಲೀಟ್ ಆಗಿ. ಬರೀ ನೀವು ಯಾವ ಸಾಲನ್ನ ನೋಡ್ಕೊಂಡ್ ಬರ್ರಿ ನೋಡ್ರಿ. ಇಂಥ ಗೊಬ್ಬರ ಎಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತೆ ಎಲೆದರ್ಗು ಕಡ್ಡಿ ಅದೆಲ್ಲ ಸಿಕ್ಕಾಬಟ್ಟೆ ಉದುರ್ತತೆ. ನೆಕ್ಸ್ಟ್ ಆ ಉದ್ರಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಅಡಿಕೆ ಗಿಡ 2 ವರ್ಷದ ಗಿಡ. ಇದು ಎಲ್ಲಿ ಕುಂಠಿತಾಗಿದೆ ಸ್ನೇಹಿತರೆ ನೋಡ್ರಿ. 2 ವರ್ಷದ ಅಡಿಕೆ ಗಿಡ ಎಲ್ಲೂ ಕುಂಠಿತ ಆಗಲ್ಲ, ಏನಲ್ಲ. ನನ್ನ ಅನುಭವದ ಪ್ರಕಾರ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನ ಕೊಡ್ತತೆ. ಒಂದು ಬೇಸಿಗೆಯಲ್ಲಿ ಒಳ್ಳೆ ತಂಪಾದ ವಾತಾವರಣ ಕೊಡುತ್ತೆ. ಯಾಕಂದ್ರೆ ಅರೆನೆರಳು ಆ ಗಿಡಕ್ಕೆ ಏನೆಲ್ಲ ಬೇಕಾಗುತ್ತೋ ಅದು ಪೂರಕವಾದಂತಹ ವಾತಾವರಣನ ಕೊಡ್ತದೆ ಸ್ನೇಹಿತರೆ. ನೀರು ಕಮ್ಮಿ ಆದ್ರೂ ಅದು ತಡ್ಕೊಳ್ಳುತ್ತೆ, ಸುಧಾರಿಸ್ಕೊಳ್ಳುತ್ತೆ. ಈ ಸರಿ ನೋಡ್ಬಿಡ್ರಿ, ಈ ಸರಿ 2 ವರ್ಷ ಆಗಿರೋದ್ರಿಂದ ನುಗ್ಗಿಗೆ ನೀರು ತಪ್ಪಿಸ್ಬಿಡಿದೀನಿ ಎಲ್ಲ. ಇಲ್ಲಿ ನೋಡ್ರಿ, ಬಟನ್ಸ್ ಅನ್ನ ಹಾಕಿದೀನಿ, ಕಿತ್ಬಿಟ್ಟು ಬಟನ್ಸ್ ಅನ್ನ ಹಾಕಿದೀನಿ, ಬಂದ್ ಮಾಡಿಬಿಡಿದೀನಿ. ಅಡಿಕೆ ಗಿಡಕ್ಕೆ ಕೊಡ ನೀರೇನೆ ಸಾಕಾಗುತ್ತೆ. ಆದ್ರಿಂದ ನನಗೆ ನನಗೆ ಮೇಯ್ನ್ ಅಂತಂದ್ರೆ ಗೊಬ್ಬರ ನೋಡ್ರಿ. ಗೊಬ್ಬರ ಬಹಳ ಚೆನ್ನಾಗಿ ಆಗುತ್ತೆ. 2 ಸಾರಿ ರೋಟ್ರ್ ಹೊಡಿಸಿದ್ರು ಇಷ್ಟು ಕಡ್ಡಿ ಮೇಲೈತೆ, ಇನ್ನು ಒಳಗೆ ಬಹಳ ಮುಚ್ಕೊಂಡು ಹೋಗಿರುತ್ತೆ. ತಿರ್ಗಿ ಆಮೇಲೆ ಇದು ಸೈಡ್ ರೆಂಬೆಗಳನ್ನ ಅವನ್ನೆಲ್ಲ ಮುರಿತಾ ಇರ್ತೀವಿ. ಗೊಬ್ಬರದ ತಿಪ್ಪೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸ್ನೇಹಿತರೆ. ನೋಡ್ರಿ, ಇಷ್ಟು ಕಟ್ಟಿಗೆನ ನಾವು ನುಗ್ಗಿ ಕಟ್ಟಿಗೆನ ಸೇರ್ಸಕ್ಕಾಗುತ್ತಾ? ಇದು ಸೀದಾ ಡಿಕಂಪೋಸ್ ಆಗ್ಬಿಟ್ಟು ವೇಸ್ಟ್ ಡಿಕಂಪೋಸ್ ಅನ್ನು ಸಿಂಪಡಿಸಿದ್ರೆ ನಡೆಯುತ್ತೆ. ಇದು ಎರೆಹುಳ ಆಗಿರ್ಬೋದು. ಇದು 1 ವರ್ಷದ ನಂತರ ನೆಕ್ಸ್ಟ್ ಇಯರ್ ತಿರ್ಗಾ ಕಟಿಂಗ್ ಮಾಡ್ತೀವಿ ಸ್ನೇಹಿತರೆ. ತಿರ್ಗಾ ಕಟಿಂಗ್ ಮಾಡಿ ತಿರ್ಗಾ ಹಾಕಿಬಿಟ್ಟು ತಿರ್ಗಾ ಮಾಡೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡಿದ್ರೆ ನೀನು 3-4 ವರ್ಷ ಅನ್ನೋದ್ರಾಗೆ ನೋಡ್ರಿ, 3-4 ವರ್ಷ ಅನ್ನೋದ್ರಾಗೆ ಗೊಬ್ಬರ ತಿಪ್ಪೆ ಆಗ್ಬಿಡ್ತದೆ ಸ್ನೇಹಿತರೆ. 2 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ನೋಡ್ರಿ ಯಾವ ರೀತಿ ಕಟ್ಟಿಗೆ ಸೀದಾ ಕಂಪ್ಲೀಟ್ ಆಗಿ ರೋಟ್ರ್ ಹೊಡಿಸ್ಬಿಡ್ಬೋದು ಸ್ನೇಹಿತರೆ. ನಾನು ವಿಡಿಯೋ ನೋಡ್ರಿ ಎಷ್ಟು ಈಸಿ ಅಂತಂದು
ಮೊದಲನೇ ವರ್ಷ ನಾನು ಬಹಳ ಕಷ್ಟಪಟ್ಟೆ, ನನಗೆ ಮಾಹಿತಿ ಸರಿಯಾಗಿ ಗೊತ್ತಿರಲಿಲ್ಲ. ಎಲ್ಲ ಕಡಿಸ್ಬಿಟ್ಟು ಲೇಬರ್ಸ್ ನಿಟ್ಟು ಆ ಕಡೆಯಿಂದ ಈ ಕಡೆಗೆ ಹಾಕೋದು, ಈ ಕಡೆಯಿಂದ ಆ ಕಡೆಗೆ ಹಾಕೋದು ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ತುಂಬಾನೇ ಈಸಿ ಆಯ್ತು ಸ್ನೇಹಿತರೆ. ಬೇರು ಗಿಡದತ್ತ ಬರ್ತವೆ, ಬೇರಾದ್ರೂ ಸಾರ ಎಳಿತವೆ ಅನ್ನುವಂತಹ ಒಂದು ವಿಷಯ ಇದಕ್ಕೆ ಸತ್ಯಕ್ಕೆ ದೂರವಾಗಿದೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ನುಗ್ಗಿಯಲ್ಲಿ ಅಡಿಕೆ ಎಷ್ಟು ಗ್ರೋತ್ ಆಗಿದೆ, ಹೆಂಗಿದೆ ನೋಡ್ರಿ. ಆ ಕಡೆನೂ ನೋಡ್ಬೋದು, ಈ ಕಡೆ ನೋಡ್ಬೋದು, ಹಿಂದೆ ನೋಡ್ರಿ ಹೈಟ್ ಯಾವ ತರ ಬಂದಿದಾವೆ ಏನು ಅನ್ನೋದು. ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ, ದರಿದ್ರೆ ಇಲ್ಲ, ಏನಿಲ್ಲ ಸ್ನೇಹಿತರೆ. ಆದ್ರೆ ಬೆಳೆ ಹೆಚ್ಚಾಗಿ ಬಂದಿದ್ರಿಂದ ನುಗ್ಗಿಯಲ್ಲಿ ನನಗೆ ನುಗ್ಗಿಕಾಯಿನಲ್ಲಿ ದುಡ್ಡು ಆಗ್ಲಿಲ್ಲ. ಅದು ಬಿಟ್ರೆ ಖರ್ಚು ಏನು ಅಷ್ಟಾಗಿ ಮೇಲ್ ಬರ್ಲಿಲ್ಲ. ನಿರ್ವಹಣೆ ಮಾಡಿದೀವಿ, ಅಂದ್ರೆ ನನಗಂತೂ ಇದರಲ್ಲಿ ಸರಿ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಗೆ ಈ ಅಭಿಪ್ರಾಯನ ಹಂಚ್ಕೊಳ್ತಾ ಇದೀನಿ ಸ್ನೇಹಿತರೆ. ಯಾವುದೇ ತೊಂದರೆ ಇಲ್ಲ, ಕಡಿಮೆ ನೀರಿನಲ್ಲಿರೋದು. ಅದ್ರಿಗೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರಂತೂ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಯಾಕಂತಂದ್ರೆ ಬಿಸಿಲು ಜಾಸ್ತಿ ಬೇಸಿಗೆಯಲ್ಲಿ ಗಿಡ ಏನಾಗ್ಬಿಡ್ತಾವ ಅಂತಂದ್ರೆ ಬೇಗ ಅಡಿಕೆ ಗಿಡ ನುಸಿಗ್ ಬಿದ್ದ್ಬಿಡ್ತತೆ. ಇದು ನುಗ್ಗಿ ಗಿಡ ಯಥೇಚ್ಛವಾಗಿ ಹಚ್ಚ ಹಸಿರಿನಿಂದ ಕೂಡಿರೋದ್ರಿಂದ ಆ ಕೀಟ ಬಾಧೆನು ಬಹಳ ಕಮ್ಮಿ ಆಗುತ್ತೆ ಸ್ನೇಹಿತರೆ. ನನಗೆ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯ್ತು ನಾನು ಗಿಡಗಳಿಗೆ ಸಿಂಪಡಣೆನೆ ಮಾಡಿಲ್ಲ. ನೋಡ್ರಿ, ಯಾವ್ದೇ ನುಸಿ ರೋಗಕ್ಕಾಯ್ತು, ಸುಳಿ ರೋಗಕ್ಕಾಯ್ತು, ಯಾವ 1-2-3 ಎಕರೆಗೆ 1-2 ಸುಳಿ ಬಿದ್ದಿರ್ಬೋದೇ, ಅಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಎಲ್ಲ ಆರೋಗ್ಯವಾಗಿದ್ದಾವೆ. ಯಾಕಂತ ಕೆಂಪಗಾಗಿದ್ದಾವೆ ಅಂತಂದ್ರೆ ಹುಲ್ಲು ಭಾಳ ಆಗ್ಬಿಟ್ಟಿದೆ ಸ್ನೇಹಿತರೆ. ಈ ಸಾಲ ಈ ಕಡೆ ರೋಟ್ರ್ ಓಡಿಸಿದೀನಿ, ಈ ಕಡೆ ರೋಟ್ರ್ ಓಡಿಸಿದೀನಿ. ಹುಲ್ಲು ಭಾಳ ಆಗಿರೋದ್ರಿಂದ ನಾನು ಹಂಗೆ ನೀರು ಕಟ್ಟದಂಗೆ ಬಿಟ್ಟಿದ್ದೆ. ಮಳೆ ಬಂದೇ ಬರೋದು, ಸ್ವಲ್ಪ ದಿವಸ ಲೇಟ್ ಆಗ್ಬಿಡ್ತು. ಟ್ರ್ಯಾಕ್ಟರ್ಗಳು ಬರೋದು, ಅವು ಬಾಡಿಗೆ ಹೊಡೆಯೋರು, ನೆಲ ಆರ್ಬೇಕು ಅಂತಂದ್ರು. ತಿರ್ಗಿ ನೆಲ ಆರಿದ್ಮೇಲೆ 1 ವಾರ 15 ದಿವಸ ಬರಲಿಲ್ಲ. ಆ ಬಿಸಿಲಿಗೆ ಅದಕ್ಕೆ ಎಲ್ಲ ಆವಿಯಾಗ ಒಂದ್ ಸ್ವಲ್ಪ ಕೆಂಪತ್ತಿದ್ದು. ಈಗೆಲ್ಲ ರಿಕವರ್ ಆಗ್ತದೆ ನೋಡ್ರಿ ಸ್ನೇಹಿತರೆ. ಅಡಿಕೆ ನುಗ್ಗೆ ಹಾಕೋದ್ರಿಂದ 2 ವರ್ಷದ ಅಡಿಕೆ ಸಸಿ ಸ್ನೇಹಿತರೆ. ಎಷ್ಟು ಗಿಡ ಹಾಕ್ಬೇಕಾಗಿತ್ತು, ಎಷ್ಟು ಹಾಕ್ಬೇಕಾಗಿತ್ತು ಸ್ನೇಹಿತರೆ. ಈ ನುಗ್ಗಿ ಗಿಡನ ಇರ್ಬೇಕಾ ಅಥವಾ ತೆಗೆದಾಕ್ಬೇಕು ಅಂತ ನನಗೆ ಕಮೆಂಟ್ ಮೂಲಕ ನೀವು ಆ ವಿಷಯವನ್ನ ತಿಳಿಸ್ತಾ ಹೋಗ್ರಿ ಸ್ನೇಹಿತರೆ. ನೀವು ವಿಷಯನ ತಿಳಿಸಿದ್ರೆ ನನಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ನಾನು ನಿಮ್ಮ ಜೊತೆಗೆ ಅನಿಸಿಕೆಯನ್ನ ಹಂಚ್ಕೊಂಡಿದ್ದೀನಿ. ನನಗೂ ಒಬ್ಬನೇ ಅಲ್ಲ, ನಾನು ತೀರ್ಮಾನ ತಗೊಳೋದು ಬೇಡ, ನಿಮ್ಮ ಎಲ್ಲರ ಸಹಕಾರನು ನನ್ನ ಮೇಲೆ ಇರಲಿ. ಈ ನುಗ್ಗಿ ಗಿಡ ನಾನು ಹೇಳಿದ್ದೀನಿ ಮಾಹಿತಿ. ನುಗ್ಗಿ ಗಿಡ ಬೇಡ ತೆಗಿಬೇಕು ಅಂತಂದು ಅನ್ಸಿದ್ರೆ ತೆಗೀರಿ ಅಂತ ಕಮೆಂಟ್ ಮಾಡ್ರಿ, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಮಾಡಿದ ಮೂಲಕ ನಾನು ನೆಕ್ಸ್ಟ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅಡಿಕೆ ಏನಾದರೂ ಉದುರ್ತಾ ಇದ್ರೆ, ಅಳಿಲು ಮತ್ತೆ ಇಲಿ ಕಡಿತಾ ಇದ್ರೆ ರ್ಯಾಟಲ್ ಅದನ್ನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಅದು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಅದನ್ನು ವಿಡಿಯೋನ ನೋಡಿ ಅಡಿಕೆನ ಉದುರೋದ್ರಿಂದ ಇಲಿ ಮತ್ತು ಅಳಿಲಿನಿಂದ ರಕ್ಷಣೆ ಮಾಡ್ರಿ. ತಿರ್ಗ ಮತ್ತೆ ಡ್ರಿಪ್ ಕರಿ ಪೈಪ್ ಹಾಕಿದ್ರ, ಕರಿ ಪೈಪನು ಅದರಿಂದ ಅಳಿಲು ಇಲಿಗಳನ್ನ ಸಾಯಿಸೋದ್ರಿಂದ ಇದಾಗುತ್ತೆ ಸ್ನೇಹಿತರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ರೈತ ಬಾಂಧವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ರೈತ ಮಿತ್ರರಿಗೂ ವಂದಿಸುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ.